ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ರು. ಅದೇ ರೀತಿ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಪತ್ನಿ ಉಷಾ ಹಾಗೆಯೇ ಕುಟುಂಬದ ಕೆಲ ಸದಸ್ಯರೊಂದಿಗೆ ಇದೀಗ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪದ್ಮನಾಭನಗರದಲ್ಲಿರುವಂತಹ ಎಚ್ಡಿಡಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇದೀಗಷ್ಟೇ ಎಚ್ಡಿಡಿ ಅವರಿಗೆ ಸಾಂತ್ವನ ಹೇಳಿ, ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಅಲ್ಲಿಂದ ಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳ್ತಾ ಇರೋದು. ಈಗಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿ ಎಚ್ಡಿಡಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಅದೇ ರೀತಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ, ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ. ಆ ಬಳಿಕ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ತಿಳಿಸಿ ಅರೆಕ್ಷಣ ಅಲ್ಲೇ ಇದ್ದು ಎಚ್ಡಿಡಿ ಅವರ ಪಕ್ಕದಲ್ಲೇ ಕೂತು ಅವರಿಗೆ ಸಮಾಧಾನಪಡಿಸಿ ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಅಲ್ಲಿಂದ ಹೊರಟಿರೋದು. ಕೆಲ ಕ್ಷಣಗಳ ಮುಂಚಿತವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ರು. ಅವರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ರು. ಆ ಬಳಿಕ ಎಚ್ಡಿಡಿ ಅವರಿಗೆ ಅವರು ಕೂಡ ಸಮಾಧಾನಪಡಿಸಿದ್ರು, ಸಾಂತ್ವನ ಹೇಳಿದ್ರು. ಇದು ಪದ್ಮನಾಭನಗರದ ದೃಶ್ಯಾವಳಿ. ಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಅಲ್ಲಿಂದ ವಾಪಸ್ ತೆರಳ್ತಾ ಇರುವಂತಹ ದೃಶ್ಯ. ಮಾಧ್ಯಮದ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ ಅನ್ಸುತ್ತೆ. ಸ್ವಲ್ಪ ಹಿಂದೆ ಯಾರು ಮುಂದೆ ಬರಬೇಡಿ, ಎಲ್ಲಿದ್ರೆ ಅಲ್ಲಿ ಓಕೆ. ಸೊ ಮಾತೃ ಸ್ವರೂಪಿ ಚೆನ್ನಮ್ಮನವರು ಅವರ ನಿಧನ ಕೇಳಿ ನಮಗೆಲ್ಲ ಆತಂಕ ಆಯಿತು. ಆರೋಗ್ಯ ಗಂಭೀರವಾಗಿದೆ ಅನ್ನೋದನ್ನ ನಾವೆಲ್ಲ ಮಾಹಿತಿಯನ್ನ ಕೇಳ್ತಾ ಇದ್ದೆವು. ನಮ್ಮ ಪೊಲೀಸರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ವರದಿಯನ್ನ ಕೊಡ್ತಾ ಇದ್ರು. ಅಪಾರ ದೈವಭಕ್ತಿ, ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಹಗಲು ರಾತ್ರಿ ಎಲ್ಲ ಕಷ್ಟದಿಂದಲಿ ಸುಖದಿಂದಲಿ ಜೊತೆಯಲ್ಲಿ ಇದ್ಕೊಂಡು ಒಂದು ದೊಡ್ಡ ಸೇವೆ. ನಾವ್ಯಾರು ಶಾಶ್ವತವಾಗಿ ಇರ್ಲಿಕ್ಕೆ ಆಗುವುದಿಲ್ಲ. ಆದರೆ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಂತ ಒಬ್ಬ ಧೀಮಂತ ಹೆಣ್ಮಗಳು. ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ, ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನ ಮಾಡಿದಂತ ಒಬ್ಬ ಧೀಮಂತ ಹೆಣ್ಮಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟ್ ಕೂಡ ಕರೆದಿದ್ದೇನೆ. ಅಲ್ಲೂ ಕೂಡ ಅವರಿಗೆ ಸಂತಾಪ ಸೂಚನೆ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸೊ ಮುಂದಿನ ಏನು ಸೋಮವಾರ ನಾನು ಗೌಡ್ರ ಹತ್ರ ಮಾತಾಡಿದೆ.
ಅವರು ನಾಡಿದ್ದು ಅಂತ್ಯಕ್ರಿಯೆಯನ್ನು ಇಟ್ಕೊಳ್ಳೋಣ ಅಂತೇಳಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲೇ ಅಲ್ಲೂ ಕೂಡ ನಾವೆಲ್ಲ ಭಾಗವಹಿಸ್ತೇವೆ. ಸರ್ಕಾರದ ಎಲ್ಲ ಥರದ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಈಗಾಗಲೇ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಒಬ್ಬ ದೇಶದ ಪ್ರಧಾನಮಂತ್ರಿಯ ಧರ್ಮಪತ್ನಿ, ಮಾಜಿ ಪ್ರಧಾನಮಂತ್ರಿ ಧರ್ಮಪತ್ನಿ, ಒಬ್ಬ ಹಿರಿಯ ರಾಜಕಾರಣಿಗಳ ಕುಟುಂಬ, ಕೇಂದ್ರ ಸಚಿವರ ತಾಯಿ, ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಸರ್ಕಾರದ ಗೌರವ ಕೊಡಬೇಕು ಅನ್ನೋದನ್ನು ತೀರ್ಮಾನವನ್ನು ಮಾಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ಅನೇಕ ವಿಚಾರಗಳು ಮಾತಾಡೋದಕ್ಕೆ ಕೂಡ ಬೇರೆ ಸಂದರ್ಭದಲ್ಲಿ ಅವರ ವಿಚಾರವನ್ನು ಅವ್ರು ಮಾಡಿದಂಥ ತ್ಯಾಗ, ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ಹೆಣ್ಮಗಳು ಇಡೀ ನಮ್ಮ ರಾಜ್ಯದಲ್ಲೇ ಒಂದು ದೊಡ್ಡ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿಯಾಗಿ ತ್ಯಾಗದ ಸ್ವರೂಪಿ ಅನ್ನೋದನ್ನ. ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸೋಮವಾರ ನಡೆಯಲಿದೆ. ಅಂತಿಮ ದರ್ಶನದ ಬಳಿಕ ಸಿಎಂ ಡಿಕೆಶಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ನಾವು ಕೂಡ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗ್ತೇವೆ ಅನ್ನೋದಾಗಿ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ಸೋಮವಾರ ನಡೆಯುತ್ತೆ. ಸರ್ಕಾರ ಸಕಲ ರೀತಿಯಾಗಿಯೂ ಕೂಡ ಬೆಂಬಲವನ್ನ ಸೂಚಿಸುತ್ತೆ ಅನ್ನೋದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಕಳ್ಕೊಳ್ಳುವಂತ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ.